ಕುಣಿಯೋಕ್ಕಾಗಲ್ದವ್ರಿಗೆ ಏನೆಲ್ಲ ಡೊಂಕಂತೆ. ಹಾಗೆ ಯಾವುದೋ ವೀಡಿಯೋ ನೋಡಿಬಿಟ್ಟು ಕ್ಯಾರಮಲ್ ಪುಡ್ಡಿಂಗ್ ಮಾಡ್ತೀನಿ ಅದೇ ಮೈಕ್ರೋವೇವಲ್ಲಿ ಅಂದ್ಕೊಂಡ್ಬಿಟ್ಟು ಹೀಗೆ ಮಾಡಿದೆ ನೋಡಿ, ಏನೇನೋ ಆಗೋಯ್ತು. ಫಸ್ಟು ಅವನಲ್ಲಿ ಶುಗರ್ ಕ್ಯಾರಮಲೈಸ್ ಮಾಡಬೇಕಿತ್ತು, ಆದರೆ ನಾನು ಫುಲ್ಲು ಅವನ್ನ ಹೊಗೆಯಲ್ಲೇ ತುಂಬಿಸ್ಬಿಟ್ಟಿದ್ದೆ. ನೋಡಿ ಲೈಟ್ ಬರೋ ಬಿಟ್ಟು ಡಾರ್ಕ್ ಬ್ರೌನ್ ಆಗಿದೆ. ನೆಕ್ಸ್ಟು ಕಸ್ಟರ್ಡ್ ಪೌಡರ್ ತೊಗೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ಸಕ್ಕರೆ ಮತ್ತು ಸ್ವಲ್ಪ ಹಾಲು ಹಾಕ್ಬಿಟ್ಟು ಚೆಂದ ಮಿಕ್ಸ್ ಮಾಡಿಬಿಟ್ಟು ಅದನ್ನ ಅವನಲ್ಲಿ ಇಡಬೇಕಿತ್ತು. ಹಾಗೆ ಮಾಡಿದೆ. ಅದು ನಂಗೆ ಹಿಂಗೆ ಗೊತ್ತಿತ್ತು ಎಷ್ಟು ದಪ್ಪ ಆಗಬೇಕಂತ, ಆದರೆ ಸ್ವಲ್ಪ ಜಾಸ್ತಿನೇ ದಪ್ಪನೇ ಆಯಿತು. ಈಗ ನೋಡ್ರಪ್ಪ, ಕ್ಯಾರಮಲ್ ಇನ್ನು ಬಿಸಿನೇ ಇರಬೇಕಾದ್ರೆ ಹಾಕಿಬಿಟ್ಟೆ ಇದನ್ನ. ರಿಸಲ್ಟ್ ಗೊತ್ತೇ ಇರಲಿಲ್ಲ ಏನಾಗ್ತದಂತ. ಆದರೂ ಓಕೆ ಅಂದ್ಬಿಟ್ಟು ಫ್ರಿಜ್ಜಲ್ಲಿ ಹಾಕ್ಬಿಟ್ಟು ಬಿಸಿ ಬಿಸಿನೇ. ಲಾಸ್ಟಿಗೆ ನೋಡಿದರೆ ಚೆಂದ ಫ್ರಿಜ್ಜಿಂದ ಹೊರಗೆ ತೆಗೆದ್ರೆ ಒಳ್ಳೆ ವಾಲ್ಕೆನೋ ಇರಪ್ಟ್ ಆಗಿರೋ ಕಾಣ್ತಿದೆ. ಆದರೆ ಟೇಸ್ಟ್ ಅಂತೂ ಹೇಳೋದೇ ಬೇಡ, ಸೂಪರಾಗಿತ್ತು. ಆದರೆ ಜೆಲ್ಲಿ ಟೈಪ್ ಆಗಲಿಲ್ಲ, ಸ್ವಲ್ಪ ಗಟ್ಟಿ ಆಯಿತು. ಆದರೆ ನೋ ಕಾಂಪ್ರಮೈಸ್ ಆನ್ ಟೇಸ್ಟ್. ನಿಮಗೂ ಇದೇ ಥರ ಎಡವಟ್ಟು ಮಾಡ್ಕೊಂಡು ಏನಾದ್ರು ಮಾಡ್ಕೊಂಡು ತಿನ್ನಬೇಕಾದ್ರೆ ನನ್ನ ಫಾಲೋ ಮಾಡಿ.